ಏನ್ ಸಮಾಚಾರ, ಏನ್ ವಿಷಯ? ಇವತ್ ನೀನ್ ತುಂಬಾ ಸುಂದರವಾಗಿ ಕಾಣ್ತಾ ಇದೀಯಾ. ಏನ್ ವಿಶೇಷ? ಏನಿದು ಬೆಳಿಗ್ಗೆ ಬೆಳಿಗ್ಗೆ ಇಷ್ಟು ಪ್ರೀತಿ? ನಿಮ್ಗೆ ಕೆಲ್ಸಕ್ಕೆ ಹೋಗಕ್ಕೆ ಇವತ್ತು ಮನ್ಸಿಲ್ಲ ಅನ್ಸುತ್ತೆ. ಅಯ್ಯೋ, ಕೆಲ್ಸ ಯಾವತ್ತೂ ಇದ್ದಿದ್ದೆ. ಈ ಲಿಪ್ಸ್ಟಿಕ್ ಇದೆಯಲ್ಲ, ಇದರಿಂದ ನಮ್ಗೆ ಎಷ್ಟು ತೊಂದರೆ ಆಗತ್ತೆ ಗೊತ್ತಾ? ಅದ್ ಹೇಗೆ? ಅದು ಈ ಲಿಪ್ಸ್ಟಿಕ್ ಇಂದ? ಹಾ, ಹೇಗೆ ಅಂದ್ರೆ ಹೀಗೆ. ಹೋಗಿ ಆ ಕಡೆ. ನನ್ ಲಿಪ್ಸ್ಟಿಕ್ ಎಲ್ಲ ಹಾಳ್ ಮಾಡಿದ್ರಿ ನೀವು. ಅರೆ ಏನೂ ಆಗಿಲ್ಲ, ಬಾ. ನನ್ ಮುದ್ದು, ಇವತ್ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ. ನೀವು ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಿಜ? ನಾನ್ ನಿಮ್ಮೇಲೆ ತುಂಬಾ ಕೋಪಿಸ್ಕೊಂಡಿದ್ದೀನಿ. ಯಾವ ವಿಷಯಕ್ಕೆ ಚಿನ್ನ? ನಿಮ್ ಪ್ರೀತಿ ಬರೀ 2 ನಿಮಿಷಕ್ಕೆ ಸೀಮಿತ. ಅರೆ, ನಾನಿನ್ ಎಷ್ಟು ಮಾಡೋದಕ್ ಸಾಧ್ಯ ಹೇಳು? ನಾನು ಈ ಪಂಜರದೊಳಗೆ ಸಿಕ್ಕಾಕೊಂಡು 3 ತಿಂಗಳಾಗಿದೆ. ಎಲ್ಲೂ ಹೋಗಕ್ಕೂ ಆಗ್ತಿಲ್ಲ, ಏನು ನೋಡಕ್ಕೂ ಆಗ್ತಿಲ್ಲ. ಈ ಸ್ವರ್ಗದಲ್ಲಿ ನಿನ್ಗೆ ಏನೇನ್ ಬೇಕು ಎಲ್ಲ ಇದೆಯಲ್ಲ. ಟಿವಿ, AC, ನಿನ್ಗೆ ಏನ್ ಬೇಕೋ ಎಲ್ಲ ತರ್ಸ್ಕೊಂಡು ಎಲ್ಲ ಕುಡ್ದು ತಿನ್ಬೋದಲ್ಲ. ಮತ್ತೆ ನಿಮ್ ಮನೆಯವ್ರನ್ನು ಕೂಡ ನೋಡ್ಕೊಳ್ತಾ ಇದ್ದೀನಿ. ನಾನ್ ನಿಮ್ ಜೊತೆ ಇರೋದಕ್ಕೆ ಸಾಧ್ಯ ಆಗಲ್ವಾ? ನೀನ್ ನನ್ ಜೊತೆನೇ ಇದೆಯಲ್ವಾ? ನೀವಲ್ಲಿ, ನಾನಿಲ್ಲಿ. ಈ ತರ ಜೊತೆ ಎಲ್ಲ ಕೇಳಿದ್ದು ನಾನ್ ನಿಮ್ ಜೊತೆ ಇರ್ಬೇಕು. ನೋಡು, ಈಗ ಜಗಳ ಆಡೋಕೆ ಸಮಯ ಇಲ್ಲ. ನನಗೊಂದು ಮೀಟಿಂಗ್ ಇದೆ, ಅರ್ಥ ಆಯ್ತಾ? ಸೊ ಪ್ಲೀಸ್ ನಗ್ನಗ್ತಾ ನನಗ್ ಬಾಯ್ ಹೇಳು ಪ್ಲೀಸ್. ಏ ಚಿನ್ನು, ಏನಾಯ್ತು ನಿನಗೆ? ಸ್ವಲ್ಪ ನಗಮ್ಮ ಪ್ಲೀಸ್. ರಶೀಕ್ ಮತ್ತೆ ರುಬಿನಾ ಇಬ್ರು ತುಂಬಾನೇ ಖುಷಿಯಾಗಿದ್ರು. ರಶೀಕ್ ಆತನಿಗೆ 50 ವರ್ಷ ದಾಟಿದ್ರು ಕೂಡ ಅವನ್ ತುಂಬಾ ರಸಿಕನಾಗಿದ್ದ. ತನ್ನ ಅಂತಸ್ತಿಂದ ರುಬಿನಾನೇನೋ ಪಡ್ಕೊಂಡ್ಬಿಟ್ಟ, ಆದ್ರೆ ಅವಳ ಪ್ರೀತಿನ ಅಲ್ಲ. ಮತ್ತೆ ಅವಳಿಗೆ ಸಮಯ ಕೊಡಕ್ಕಾಗ್ತಿರ್ಲಿಲ್ಲ. ರುಬಿನಾ ಈ ಸಮಯವನ್ನು ಬಳಸ್ಕೊಂಡ್ಬಿಟ್ಟು ಅವಳ ಹಳೆ ಲವ್ವರ್ ಆದ ಸಾಹಿಲ್ ಜೊತೆಲಿ ಅನೈತಿಕ ಸಂಬಂಧದ ಆಟ ಆಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಲು. ಹಲೋ ಹಲೋ. ಎಲ್ಲಿದ್ಯಾ? ಹಾ ಡಾರ್ಲಿಂಗ್, ನಿನ್ ಫೋನ್ಗೆ ಎಷ್ಟು ಸಲ ಟ್ರೈ ಮಾಡಿದ್ದೀನಿ. ಎಷ್ಟೊತ್ತಿಂದ ಟ್ರೈ ಮಾಡ್ತಿದ್ದೆ? ಎಷ್ಟು ಸಲ ಫೋನೇ ರೀಚ್ ಆಗ್ತಾ ಇಲ್ಲ, ನಾಟ್ ರೀಚಬಲ್ ಬರ್ತಾ ಇದೆ. ಎಷ್ಟು ಸಲ ಟ್ರೈ ಮಾಡಿ ಸಾಕಾಯ್ತು ನಿನ್ಗೆ. ಅಯ್ಯೋ ಚಿನ್ನ, ನನ್ಗೊಂದ್ ಸ್ವಲ್ಪ ಕೆಲಸ ಇತ್ತು, ನಾನು ಸ್ವಲ್ಪ ಬಿಸಿ ಆಗಿದ್ದೆ. ನೀನ 1 ವಾರ ಆಯ್ತು ನೋಡಿ, ನೀನ್ ನನ್ನ ಹಾರ್ಟ್ ಅಲ್ಲಿ ಇದೆಯಾ? ನನಗ್ ಗೊತ್ತು ನಾನ್ ನಿನ್ ಹಾರ್ಟ್ ಅಲ್ಲಿ ಇದೀನಿ ಅಂತ. ಆದ್ರೆ ಯಾವಾಗ ಬರ್ತೀಯಾ ಗೊತ್ತಲ್ಲ, ಇವತ್ ಗುರುವಾರ ಅಂತ. ಹಾ ಗೊತ್ತು. ಯಾಕಪ್ಪ ಮಾಡ್ಕೋತೀಯಾ? 2 ನಿಮಿಷದಲ್ಲಿ ಬರ್ತೀನಿ, ಬರೀ 2 ನಿಮಿಷದಲ್ಲಿ. ನಿನ್ ಕಣ್ ಮುಚ್ಕೋ, 2 ನಿಮಿಷದಲ್ಲಿ ನಿನ್ ಮುಂದೆ ಇರ್ತೀನಿ. ಪಕ್ಕ ಪಕ್ಕ. ಓಕೆ ಸರಿ, ಬಾಯ್. ಎಲ್ಲಿದ್ದೀರಾ? ಅಯ್ಯೋ ಚಿನ್ನ, ಐ ಆಮ್ ಸೋ ಸಾರಿ. ನಾನ್ ನಿನ್ಗೆ ಫೋನ್ ಮಾಡಕ್ ಮರ್ತೋಗಿದ್ದೆ. ಆಕ್ಚುಲಿ ನಾನಿಲ್ಲಿ ಕೆಲ್ಸದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಯಾವಾಗ ಫ್ರೀ ಆಗ್ತೀರಾ? ಇವತ್ತು ನನಗೆ ಮೀಟಿಂಗ್ ಇದೆ. ನೋಡು, ನನಗೆ ಇವತ್ತು ಕೆಲಸ ಇದೆ, ನಾಳೆನೂ ಕೆಲಸ ಇದೆ, ಆಮೇಲೆ 1 ತಿಂಗಳು ನಿನ್ ಜೊತೆನೇ ಇರ್ತೀನಿ. ನಿಮ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ, ಸ್ವಲ್ಪನೂ ನಾನಂದ್ರೆ ಇಷ್ಟನೇ ಇಲ್ಲ ನಿಮ್ಗೆ. ಅಯ್ಯೋ, ಆತರ ಮಾತಾಡ್ಬೇಡ ಚಿನ್ನು. ನಿನ್ಗೋಸ್ಕರನೇ ಈ ಕೆಲಸ ಎಲ್ಲ ಮಾಡ್ತಾ ಇರೋದು. ನಿನ್ಗೋಸ್ಕರನೇ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ಒಂದು ತುಂಬಾ ದೊಡ್ಡ ಡೀಲ್ ಆಗ್ತಾ ಇದೆ ಮೆಹ್ತಾ ಅಂಡ್ ಸನ್ಸ್ ಜೊತೆ. ಒಂದು ಸರ್ತಿ ಆ ಡೀಲ್ ಪಕ್ಕ ಆಯ್ತು ಅಂದ್ರೆ ಆಗ ನಾನು ರಿಟೈರ್ಮೆಂಟ್ ತಗೊಂಡು ಆಮೇಲೆ ನಾವಿಬ್ರು ವರ್ಲ್ಡ್ ಟೂರ್ಗೆ ಅಂತ ಹೋಗ್ಬೇಡ. ಇರ್ಲಿ ಬಿಡಿ, ನೀವ್ ಬರೀ ಮಾತಲ್ಲೇ ಮನೆ ಕಟ್ತೀರಾ. ಇಲ್ಲ ಇಲ್ಲ, ಹಾಗೆ ಹೇಳ್ಬೇಡ. ಯಾರೋ ಬಂದ್ರು ಅನ್ಸತ್ತೆ, ದೋಬೆ ಇರ್ಬೇಕು, ಬಟ್ಟೆ ತಗೊಂಡ್ ಹೋಗ್ತೀನಿ. ಸರಿ ಆಯ್ತು, ಹುಷಾರಾಗಿರೋ ಆಯ್ತಾ? ಹಾ, ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ.
ಓಕೆ ಬಾಯ್. ಹಾಯ್ ಹಾಯ್, ಬೇಗ ಬಾ. ಏನಾಯ್ತು? ಬಾ ಅನ್ನಲ್ಲ. ನೀನ್ ಮೇಲ್ ಬರೋವಾಗ ಯಾರು ನೋಡಿಲ್ಲ ಅಲ್ಲ ನೀನು? ನೋಡಿದ್ರು ಏನಾಗುತ್ತೆ? ನಾನು ಈಗ ರಸಿಕ್ ಜೊತೆ ಮಾತಾಡ್ದೆ. ಅವ್ರು ಸ್ಯಾಟರ್ಡೆ ಬರ್ತಾ ಇದ್ದಾರೆ. ಡಾರ್ಲಿಂಗ್, ಪ್ರೀತಿನೂ ಮಾಡ್ತೀಯಾ, ಭಯನೂ ಪಡ್ತೀಯಾ? ಎಲ್ಲಿ ಕಳ್ಕೊಂಡ್ ಬಿಡ್ತೀನೋ ಅಂತ ಭಯ ಆಗತ್ತೆ. ನನಗೇನು ಆಗೋದಿಲ್ಲ. ನೀನು ಹುಷಾರಾಗಿದ್ರೆ ಸಾಕು. ಏನೇ ಹಿಂಗಾಗ್ಬಿಟ್ಟಿದ್ಯಾ? ಊಟ ಮಾಡ್ತಿದ್ಯೋ ಇಲ್ವೋ? ತಡಿ, ಒಂದ್ಸಲ ನನಗೆ ದುಡ್ಡು ಬಂದ್ಬಿಡ್ಲಿ, ಅದಾದ್ಮೇಲೆ ನಾವಿಬ್ರು ಜೀವನ ಪೂರ್ತಿ ಚೆನ್ನಾಗಿರ್ಬೋದು. ಒಂದ್ಸಲ ದುಡ್ಡು ಬರ್ಲಿ ಅಂತ ಕಾಯ್ತಾ ಇದ್ದೀನಿ. ಮತ್ತೆ ಅತಿಥಿಗಳನ್ನ ಇದೇ ತರ ನೋಡ್ಕೋತೀಯ ಅಥವಾ? ಇಲ್ ಬೇಡ, ನಡಿ ಒಳಗೆ. ನಡಿ, ಬಾ, ನಡಿ. ನಡಿ. ರುಬಿನಾಗೆ ಮುಂದೆ ಆಗೋ ಘಟನೆಗಳ ಬಗ್ಗೆ ಸ್ವಲ್ಪ ಕೂಡ ಸಂದೇಹ ಇರಲಿಲ್ಲ. ಅಲ್ಲಿ ಸಾಹಿಲ್ ಯಾವುದೇ ಕೂಡ ಭಯ ಇಲ್ದೇನೆ ತನ್ನ ಪ್ರೀತಿಯನ್ನು ಪಡ್ಕೊಳ್ಳೋದ್ರಲ್ಲಿ ವ್ಯರ್ಥವಾಗಿದ್ದ. ಏನಾಯ್ತು? ನನ್ನ ಇಲ್ಲಿಂದ ದೂರ ಕರ್ಕೊಂಡು ಹೋಗು. ಇಲ್ಲಿ ನನಗೆ ಉಸಿರು ಕಟ್ಟುತ್ತೆ, ಗೊತ್ತಾ ನಿನಗೆ? ಎಲ್ಲಿವರೆಗೂ ನಾವ್ ಈ ತರ ಕತ್ತು ಮುಚ್ಚಿ ಸಿಗೋದು ಹೇಳು? ನಮಗೂ ಜೀವನನ ಆರಾಮಾಗಿ ಜೀವಿಸೋಕೆ ಹಕ್ಕಿದೆ, ಬೇರೆ ಜನರ ಹಾಗೇನೆ. ಅಲ್ಲ, ಒಂದ್ ಮಾತು ಹೇಳು, ಇಬ್ರಿಗೂ ಒಟ್ಟಿಗೆ ಜೀವನ ಮಾಡೋದಕ್ಕೆ ಹಕ್ಕಿಲ್ವಾ? ಅಯ್ಯೋ ಚಿನ್ನ, ನಾನು ಯಾವಾಗ್ಲೂ ನಿನ್ನ ಕರ್ಕೊಂಡು ಹೋಗ್ತಿದ್ದೆ. ಆದ್ರೆ ಏನ್ ಮಾಡೋದು, ನನಗೆ ಕೆಲ್ಸ ಇದೆ. ಆ ಕೆಲ್ಸ ಒಂದ್ಸಲ ಪೂರ್ತಿ ಆಯ್ತಲ್ಲ, ಆಗ ನಾವಿಬ್ರು ಎಷ್ಟು ದೂರ ಹೋಗೋಣ ಅಂದ್ರೆ ಹಿಂದೆ ತಿರುಗಿ ನೋಡಿದಾಗ ಯಾರು ಕಾಣ್ಬಾರ್ದು. ಏನ್ ಬೇಕೋ ಎಲ್ಲ ಮಾಡೋಣ. ನೀನ್ ನನ್ನ ಇಲ್ಲಿಂದ ಬೇಗ ಕರ್ಕೊಂಡು ಹೋಗು. ಖಂಡಿತ ಕರ್ಕೊಂಡು ಹೋಗ್ತೀನಿ. ತಡಿ, ಈಗ ಮಾಡ್ತಿರೋ ಕೆಲಸ ಮುಗಿದೋಗ್ಲಿ, ಆಮೇಲೆ ನಾವಿಬ್ರು ಹೋಗೋಣ, ಸರಿನಾ? ಡೋರ್ ಬೆಲ್. ನಾನ್ ನೋಡ್ಕೊಂಡ್ ಬರ್ತೀನಿ ಯಾರು ಅಂತ. ಇಷ್ಟೊತ್ತಲ್ಲಿ ಯಾರು ಬಂದಿರ್ಬೋದು? ಏನಾಯ್ತು? ರಶೀಕ್ ಹೇಗ್ ಬಂದ? ನೀನ್ ಹೇಳಿದ್ದೆ ಒಂದ್ ವಾರ ಆದ್ಮೇಲೆ ಬರ್ತಾನೆ ಅಂತ. ನನಗ್ ಗೊತ್ತಿಲ್ಲ, ಅವ್ರು ಆಚೆ ನಿಂತಿದ್ದಾರೆ. ಈಗೇನ್ ಮಾಡ್ಲಿ ನಾನು, ಹೇಳು, ಎಲ್ಲಿ ಹೋಗ್ಲಿ? ನಿಧಾನ. ಗೊತ್ತಿಲ್ಲ ನನ್ಗೆ, ಇಲ್ಲಿಂದ ಹೋಗು ನೀನು. ಆದ್ರೆ ಮೊದ್ಲು ಹೋಗು. ಅಯ್ಯೋ, ನಾನು ಎಲ್ಲಿಗೆ ಹೋಗ್ಲಿ? ನಿಧಾನಕ್ ಮಾತಾಡೋರಿಗೆ ಕೇಳಿಸುತ್ತೆ. ಅಯ್ಯೋ ದೇವ್ರೆ, ಎಲ್ಲಿಗೆ ಹೋಗ್ಲಿ ನಾನು? ಎಲ್ಲಿಗಾದ್ರೂ ಹೋಗು, ಆದ್ರೆ ಹೋಗು ಇಲ್ಲಿಂದ. ಆದ್ರೆ ಅವ್ರೇನಾದ್ರೂ ನೋಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮೊದ್ಲು ಹೋಗು ಇಲ್ಲಿಂದ ಪ್ಲೀಸ್. ಅಯ್ಯೋ, ಬಚ್ಚಿಟ್ಕೊಳಕ್ ಯಾವ್ದಾದ್ರು ಜಾಗ ಹೇಳು, ಎಲ್ಲಿ ಬಚ್ಚಿಟ್ಕೊಳ್ಳಿ? ಎಲ್ಲಾದ್ರೂ ಬಚ್ಚಿಟ್ಕೋ. ಒಂದ್ ಕೆಲ್ಸ ಮಾಡು, ಹೋಗಿ ಬಾತ್ರೂಮ್ ಬಚ್ಚಿಟ್ಕೋ ಪ್ಲೀಸ್. ಈಗ್ಲೇ ಹೋಗಿ ಬಚ್ಚಿಟ್ಕೋ. ಅವ್ರು ನಮ್ಮಿಬ್ರನ್ನ ಒಟ್ಟಿಗೆ ನೋಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಪ್ಲೀಸ್ 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 ಹೋಗು ಇಲ್ಲಿಂದ ಪ್ಲೀಸ್.
ಚಿನ್ನು, ಇವತ್ ನಾನು ತುಂಬಾ ಖುಷಿಯಾಗಿದ್ದೀನಿ. ಇವತ್ ನಾನು ಎಷ್ಟು ಜಾಸ್ತಿ ಖುಷಿಯಾಗಿದ್ದೀನಿ ಅಂದ್ರೆ ಎಷ್ಟು ಅಂತ ಹೇಳಕ್ಕಾಗ್ತಿಲ್ಲ. ಏನ್ ವಿಷಯ? ನೀವೇನು ಇಷ್ಟೊಂದು ಖುಷಿಯಾಗಿದ್ದೀರಾ? ನಾವು ಯಾವ ಕೆಲ್ಸದ ಮೇಲೆ ಹೋಗಿದ್ವೋ, ಮೆಹ್ತಾ ಅಂಡ್ ಸನ್ಸ್ ಕಾಂಟ್ರಾಕ್ಟ್, ಆ ಡೀಲ್ ಓಕೆ ಆಯ್ತು. ಅರೆ ವಾ, ಇದು ತುಂಬಾ ಖುಷಿ ಹಾ ಸಮಾಚಾರ. ಹೌದು, ನೀನು ನನ್ಗೆ ಲಕ್ಕಿ. ನಿನ್ನ ಆಸೆನೂ ನಾನು ಈಡೇರಿಸ್ಬೇಕು ಅಲ್ವಾ? ನಾನ್ ನಿನ್ಗೆ ಹೇಳಿದ್ದೆ, ಪ್ರಾಮಿಸ್ ಮಾಡಿದ್ದೆ ವರ್ಲ್ಡ್ ಟೂರ್ಗೆ ಹೋಗ್ಬೇಕು ಅಂತ. ಈಗ ನಾನ್ ನಿನ್ನ ವರ್ಲ್ಡ್ ಟೂರ್ಗೆ ಅಂತ ಕರ್ಕೊಂಡು ಹೋಗ್ತೀನಿ. ನಾನು ನಿಜವಾಗ್ಲೂ ಖುಷಿಯಾಗಿದ್ದೀನಿ. ಆದ್ರೆ ನಿನ್ ಮುಖದ ಮೇಲೆ ಯಾಕೆ ಇಷ್ಟೊಂದು ಬೆವರು ಸುರಿತಾ ಇದೆ? ಅದು ನಾನು ಹೇಳಿದ್ನಲ್ಲ ನಿಮ್ಗೆ ಮಲ್ಕೊಂಡಿದ್ದೆ ಅಂತ. ಕೆಟ್ಟ ಕನ್ಸ್ ಬಿತ್ತು, ಬೆಲ್ ಬಾರ್ಸಿದ್ರಿ, ಅದಕ್ಕೆ ಸಡನ್ ಆಗಿ ನಾನು ಅದಕ್ಕೆ ಹೆದರ್ಕೊಂಡಿದ್ದೆ. ಆದ್ರೆ ತುಂಬಾ ಹೆದರ್ಕೊಂಡಿರೋ ತರ ಕಾಣಿಸ್ತಾ ಇದ್ಯಾ. ಆ ಥರ ಮನೆಗೆ ಏನಿಲ್ಲ. ಯಾರಾದ್ರೂ ಬಂದಿದ್ದಾರಾ? ಏನ್ ಮಾತಾಡ್ತಾ ಇದ್ದೀರಾ? ನನ್ನ ಬಿಟ್ಟಿನ್ ಯಾರಿದಾರೆ ಇಲ್ಲಿ? ಆದ್ರೆ ನನ್ಗೆ ಯಾಕೆ ಹೀಗೆ ಅನಿಸ್ತಾ ಇದೆ, ನಿನ್ ಜೊತೆ ಈ ಮನೇಲಿ ಬೇರೆ ಯಾರೋ ಇದಾರೆ ಅಂತ. ಇದ್ ನಿಮ್ಮ ಕಲ್ಪನೆ ಅಷ್ಟೇ. ಹೊರಗಡೆಯಿಂದ ಬಂದ ತಕ್ಷಣ ನನ್ ಮೇಲೆ ಅನುಮಾನ ಪಡ್ತೀರಾ, ಅದು ನನ್ ಮೇಲೆ, ನಿಮ್ ಹೆಂಡತಿ ಮೇಲೆ. ಆ ಶೂಸ್ ಯಾರ್ದು? ಶೂಸ್ ಅದ್ ನಿಮ್ದೇ ಅಲ್ವಾ? ಇಲ್ಲ. ಅರೆ ನಾವು ಮದ್ವೆ ಇಲ್ಲ. ಮುಂಚೆ ತಗೊಂಡಿದ್ವಲ್ಲ ಶೂಸ್, ಅದೇ ಶೂಸ್ ಜಾನು. ಇದು ಸರಿಯಾಗಿ ನೋಡಿ ಪ್ಲೀಸ್, ಸರಿಯಾಗಿ ಇಲ್ಲ ನೋಡಿ ಇಲ್ಲ, ಜಾನು. ನನ್ ಶೂ ಅಲ್ಲ. ಅಯ್ಯೋ ಯಾರಿದ್ದಾರೆ? ಕೇಳಿಸ್ಕೊಳ್ಳಿ, ಆ ಕಡೆ ಒಳಗಡೆ ಹೋಗ್ಬೇಡಿ. ಯಾರಿದ್ದಾರೆ? ಅಯ್ಯೋ ಕೇಳಿ, ಆ ಕಡೆ ಹೋಗ್ಬೇಡಿ, ನಿಂತ್ಕೊಳ್ಳಿ. ನೀನ್ ಹೇಳ್ತಾ ಇದ್ದೆ ಮನೇಲಿ ಯಾರು ಇಲ್ಲ ಅಂತ. ಅಲ್ಲಿ ಹಾಸಿಗೆ ಅಯ್ಯೋ, ಹಾಳಾಗಿದೆ, ಇಲ್ಲ. ಅಲ್ಲಿ ಯಾರ್ದೋ ಇಲ್ಲ. ಬಟ್ಟೆ ಕೂಡ ಬಿದ್ದಿದ್ಯಲ್ಲ, ಅದ್ ಯಾರ್ದು? ಏನ್ ಹೇಳ್ತಾ ಇದ್ದೀರಾ ನೀವು? ನಿಮ್ಮನ್ ಬಿಟ್ಟು ಈ ಜಾಗಕ್ಕೆ ಇನ್ಯಾರು ಬರ್ತಾರೆ? ಮತ್ತ ಬಟ್ಟೆ ಯಾರ್ದು? ಅದ್ ನಿಮ್ದೇ ಬಟ್ಟೆ. ನಾನು ಅದನ್ನ ಅವು ನನ್ ಬಟ್ಟೆ ಅಲ್ಲ, ಗೊತ್ತಾಯ್ತಾ? ನೀನು ಎಷ್ಟು ಒಳ್ಳೆ ಹುಡುಗಿ. ನಿನಗ್ ನಾನು ಏನ್ ಮಾಡಿಲ್ಲ ಹೇಳು. ನೀನ್ ಯಾವಾಗ್ಲೂ ಚೆನ್ನಾಗಿರೋ ತರ ನೋಡ್ಕೊಳ್ತಿದ್ದೆ ನಾನು. ನಿಮ್ ಫ್ಯಾಮಿಲಿ ಅವ್ರನ್ನೂ ನಾನು ಚೆನ್ನಾಗಿ ನೋಡ್ಕೊಳ್ತಿದ್ದೆ. ಆದ್ರೆ ನೀನ್ ನನ್ಗೆ ಈ ತರ ಮಾಡಿದ್ಯಲ್ಲ,